ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಈ ವಿಡಿಯೋದಲ್ಲಿ ದಶಮಾಂಶಗಳ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಮೂಲ ಕ್ರಿಯೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಈಗ ಮೊದಲನೇದು ಸಂಕಲನ, ದಶಮಾಂಶಗಳ ಸಂಕಲನ. ಸಂಕಲನ ಎಂದರೆ ನಿಮ್ಗೆ ಗೊತ್ತೈತೆ, ಕೂಡಿಸೋದು. ಒಂದು ಸಂಖ್ಯೆಯಲ್ಲಿ ಇನ್ನೊಂದು ಸಂಖ್ಯೆಯನ್ನು ಕೂಡಿಸುವುದಕ್ಕೆ ಸಂಕಲನ ಅಂತ ಕರಿತೀರಿ. ಮೊದಲನೇ ಪದ ಸಂಕಲ್ಯ, ಸಂಕಲಕ, ಮೊತ್ತ. ಸಂಕಲ್ಯ ಈಗ ಪಾಯಿಂಟ್ ಇಲ್ಲದಾಗ, ದಶಮಾಂಶ ಬಿಂದು ಇಲ್ಲದಾಗ ಕೂಡಿಸುವಂಥ ಪದ್ಧತಿ ನಮ್ಗೆ ಗೊತ್ತೈತಿ. ಇಲ್ಲಿ ಮೊದಲಿಗೆ ನಾವು ತಿಳ್ಕೋಬೇಕಾಗಿದ್ದು ಈಸಿ ಅಂದರೆ ಪಾಯಿಂಟನ್ನು ಪಾಯಿಂಟ್ಗಳಿದ್ದಾಗ ನೋಡ್ರಿ, ಈ ರೀತಿ ಒಂದು ಸಂಖ್ಯೆ ಐತೆ, ಪ್ಲಸ್ ಹಿಂಗೈತೆ ಅಂತ ಇಟ್ಕೊರಿ. ಈಗ ಇದ್ರ ಕೂಡಿಸ್ಬೇಕೈತಿ 2.734 6.248. ಈಗ ಏನಾಯ್ತು, ನಮಗೆ ಈಸಿ ಐತಿಲ್ಲ. ಪಾಯಿಂಟ್ ಮುಂದೆ ಅಂಕಿಗಳು ಅಷ್ಟಾದವು, ಪಾಯಿಂಟ್ ಹಿಂದೂ ಅಂಕಿಗಳು ಅಷ್ಟಾದವು, ನಮಗೇನು ಸಮಸ್ಯೆ ಇಲ್ಲ. ಈಗ ಇದನ್ನು ಕೂಡಿಸೋಣ. 8 4 12, 1 4 3 7 1 8 9. ಪಾಯಿಂಟ್ ಐತಿ, ಪಾಯಿಂಟ್ ಕೊಡಬೇಕು. 6 2 ಕೂಡಿಸಿ 8. ಇದು ಸಿಂಪಲ್ ಆಗಿರುವಂಥ ದಶಮಾಂಶದ ಸಂಕಲನ. ಇಲ್ಲಿ ನಮಗೆ ಯಾವಾಗ ಕನ್ಫ್ಯೂಸ್ ಆಕತ್ತಪ್ಪ ಅಂದ್ರೆ, ಪಾಯಿಂಟ್ ಮುಂದೆ ಅಂಕಿಗಳು, ಪಾಯಿಂಟ್ ಹಿಂದಿರುವ ಸಂಖ್ಯೆ ವ್ಯತ್ಯಾಸ ಆದಾಗ ಅಂಥ ಒಂದಿಷ್ಟು ಉದಾಹರಣೆ ನೋಡೋಣ. ಈಗ ನೋಡ್ರಿ, 37.298 ಹಿಂಗೈತೆ ಅಂತ ಇಟ್ಕೊಡ್ರಿ. ಇದ್ರೊಳಗೆ ಪ್ಲಸ್ 0.7024 ಹಿಂಗೇನೈತೆ. ಈಗ ಏನಾಯ್ತು, ಪಾಯಿಂಟ್ ಮುಂದೆ ಅಷ್ಟು ಅಂಕಿ ಇನ್ನೂ ಹೆಚ್ಚಿಗೆ ಇದ್ದರೂ ನಾವು ನೋಡ್ರಿ ಹೆಚ್ಚಿಗೆ ಬರೀನಿ. ಈಗ ಏನು ಮಾಡಬೇಕಪ್ಪ ಅಂದ್ರೆ, ಮೊದಲನೇದು ಯಾವ ರೀತಿ ಬರ್ಕೋಬೇಕನ್ನೋದು ಇಲ್ಲೇ ತಿಳ್ಕೋಬೇಕು. ಮೊದಲನೇ ಸಂಖ್ಯೆ ಏನೂ ಸಮಸ್ಯೆ ಇಲ್ಲ, 37.298.4 37.2984 ಬರೀತೀರಿ. ನೆಕ್ಸ್ಟ್ ಸಂಖ್ಯೆ ಬರಿಬೇಕಾದ್ರೆ ಪಾಯಿಂಟನ್ನು ಮೊದಲು ಬರಬೇಕು. ಬಿಡಿ ಅವು ಸ್ಥಾನಗಳ ಆಮೇಲೆ ಕನ್ಫ್ಯೂಸ್ ಆಗ್ತಾವೆ. ಅದ್ರ ಬದಲಿ ನಾವೇನು ಮಾಡಬೇಕು, ಪಾಯಿಂಟ್ ತೆಳಗೆ ಮೊದಲು ಹಚ್ಕೊಂಬಿಡ್ರಿ. ಆಮೇಲೆ ಪಾಯಿಂಟ್ ಮುಂದಿನ ಅಂಕಿಗಳನ್ನ ಮುಂದೆ ಬರೀರಿ, ಹಿಂದಿನ ಅಂಕಿಗಳನ್ನ ಹಿಂದೆ ಬರೀರಿ. 0 7 0 2 4 9 4 ಈ ರೀತಿ ಬರ್ಕೋಬೇಕು. ನಮ್ಗೆ ಇನ್ನಷ್ಟು ಸರಳವಾಗಿ ಹೇಳ್ರಪ್ಪ ಅಂದ್ರೆ, ಇಲ್ಲಿ ಏನೂ ಸಂಖ್ಯೆ ಇಲ್ಲ, ಅಲ್ಲಿ ಸ್ಥಾನಗಳಲ್ಲಿ ಅದರ ತೆಳಗೆ 0 ಕೊಡ್ಬೋದು. ಯಾಕಂದರೆ ಮೊದಲಿಗೆ 0 ಬರೆದ್ರೆ ಅದಕ್ಕೆ ಬೆಲೆ ಇರೋಂಗಿಲ್ಲ. ಇಲ್ಲಿ ಸಹಿತ ನಾವು ಕೂಡ್ಸೋಕೆ ಬರೋಂಗಿಲ್ಲ ಅಂದರೆ ಇಲ್ಲಿ 0ಗಳು ಕೊಡ್ಬೋದು. ಅದು ಕನ್ಫ್ಯೂಸ್ ಆಕತ್ತೆ ಅಂದರೆ, ಇಲ್ಲಾಂದರೆ ಏನು ಪ್ರಾಬ್ಲಮ್ ಇಲ್ಲ. ಈ ರೀತಿ ಬರ್ಕೋಬೇಕು. ಇದು ಇಲ್ಲಿ ಪಾಯಿಂಟ್ ಮುಂದೆ ಅಂಕಿಗಳನ್ನ ಬರೆದು ಅದ್ರ ಮುಂದೆ 0ಗಳು ಕೊಟ್ಟಾಗ ಅದಕ್ಕೂ ಬೆಲೆ ಇರೋಂಗಿಲ್ಲ. ಅದಕ್ಕೆ ನಾವೇನು ಮಾಡ್ಬೇಕು ರೀ, ನೇರವಾಗಿ ಬರೀಕ್ಕಿಂತ 0ಗಳನ್ನ ಎಕ್ಸ್ಟ್ರಾ ಕೊಟ್ಟು ಆ ರೀತಿ ಮಾಡ್ಕೋಬೇಕು. 0 4 ಕೂಡಿಸಿದ್ರೆ 4 ಆಯ್ತು, 9 0 ಕೂಡಿಸಿದ್ರೆ 9, 4 4 8 8 2 10, ಕೈಲ 1 9 1 10, 7 3 10, 7 1 9 10. ಈಗ ಮತ್ತೆ ಇಲ್ಲಿ ನೋಡಿರಿ, ಕೈಲ ಒಂದು ಕೊಡಬೇಕು. ಇಲ್ಲಿ ಪಾಯಿಂಟ್ ಐತಿ, ಪಾಯಿಂಟ್ ಕೊಟ್ಬಿಡ್ರಿ. ಮುಂದಿನ ಅಂಕಿಗೆ ಹೋಗೋಕ್ಕಿಂತ, ಮುಂದಿನ ಲೈನಿಗೆ ಹೋಗೋಕ್ಕಿಂತ ಮುಂಚೆ ಪಾಯಿಂಟ್ ಐತೆ, ಪಾಯಿಂಟ್ ಕೊಟ್ಬಿಡ್ರಿ. ಈಗೇನು ರೀ, 7 1 8 ಆಯಿತು, 3 0 ಕೂಡಿಸಿದ್ರೆ 3 ಆಯಿತು. ಈ ರೀತಿ ನಾವು ಸಂಕಲನ ಲೆಕ್ಕಗಳನ್ನ ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಏನು ತಿಳ್ಕೊಬೇಕಾಗಿತ್ತಪ್ಪ ಅಂದ್ರೆ, ಸಂಖ್ಯೆಗಳನ್ನ ಅವ್ರು ಹೆಂಗಾರೆ ಕೊಡಲಿ, ನಾವು ಸ್ವಲ್ಪ ಬಿಡಿಯಾಗಿ ಬರೀಬೇಕು. ಬಿಡಿಸಿ ಬರೀಬೇಕು. ಇನ್ನೊಂದಿಷ್ಟು ಉದಾಹರಣೆ ನೋಡೋಣ. ಈಗ ವ್ಯವಕಲನ ಇದೇ ರೀತಿ ಐತಿ. ನಿಮಗೆ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ಒಂದು ಸಂಖ್ಯೆ ಬರೀನಿ. ಈಗ 0 2 3 5 ಹಿಂಗೈತೆ. ಈಗ 0.0989741 ಹಿಂಗೈತೆ ಅಂತ ಇಟ್ಕೊಂಡು ಸರಿ. ಈಗ ಹೆಂಗೆ ಬರೀಬೇಕಂದ್ರೆ, ಮೊದಲನೇ ಸಂಖ್ಯೆ ಮೊದಲ ಬರೀರಿ. 7 ಪಾಯಿಂಟ್ ಸ್ವಲ್ಪ ದೂರ ಬರೀರಿ, ನಿಮಗೆ ಇನ್ನಷ್ಟು ಕ್ಲಿಯರ್ ಆಗ್ತದೆ. ಯಾವುದೇ ಸಂಖ್ಯೆ ಕೂಡಿಸ್ಬೇಕಾದ್ರೆ ಕಡಿಬೇಕಾದ್ರೆ
ಗುಣಾಕಾರ ಮಾಡ್ಬೇಕಾದ್ರೆ ಸ್ವಲ್ಪ ಗ್ಯಾಪ್ ಕೊಟ್ರೆ ಅಂದರೆ ನಮ್ಗೆ ಯಾವುದ್ರ ತೆಳಗೆ ಯಾವ್ದು ಹಚ್ತೀವಿ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಈಗ ಪಾಯಿಂಟ್ ತೆಳಗೆ ಪಾಯಿಂಟ್ ಕೊಡ್ರಿ, 0 ಹಿಂದೆ ಇಲ್ಲಿ 0 9 8 7 4 1. ಸೇಮ್ ಅದೇ ರೀತಿ ನಾವು ಪಾಯಿಂಟ್ ಇಲ್ದಾಗ ಯಾವ ರೀತಿ ಕೂಡಿಸ್ತೀವಿ ಕಳಿತೀವಿ ಅದೇ ರೀತಿನ ಮಾಡಬೇಕು. ಪಾಯಿಂಟ್ ಬಂದಾಗ ಪಾಯಿಂಟ್ ಕೊಡಬೇಕು ಅಷ್ಟೇ. ಏನು ನೆನಪು ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಪ್ಪ ಅಂದರೆ ಪಾಯಿಂಟ್ ತೆಳಗೆ ಪಾಯಿಂಟ್ ಹಚ್ಕೋಬೇಕು, ಇದು ಮೊದಲನೇ ಕಂಡೀಷನು. ಆಮೇಲೆ ಪಾಯಿಂಟ್ ಮುಂದಿನ ಅಂಕಿಗಳು ಆ ಕಡೆ ಬರ್ರಿ, ಬಲಕ್ಕೆ ಇದ್ದದ್ದು ಬಲಕ್ಕೆ ಬರ್ರಿ, ಎಡಕ್ಕಿದ್ದದ್ದು ಎಡಕ್ಕೆ ಬರ್ರಿ. ಈಗ 0 ಒಳಗೆ 1 ಕಳೆದ್ರೆ ಅಂದ್ರೆ ಕಳೆಯಕ್ಕೆ ಬರೋದಿಲ್ಲ. 10 9 1 ಕಳೀತೀರಿ 9, ಕ್ಯಾರಿ 1 ಕೊಡ್ತೀರಿ, 4 1 5, 10 5 ಹೋದ್ರೆ 5, ಕೈಲ 1 7 1 8, 5ರಾಗ 8 ಕಳೆಯಕ್ಕೆ ಬರೋದಿಲ್ಲ. 10 8 ಕಳೀರಿ 2 2 5 ಕೂಡಿಸ್ಕೊರಿ 7. ಈಸಿ ಮೆಥಡ್ ಇದು. ಮತ್ತು ಕ್ಯಾರಿ 1 ಕೊಡ್ತೀರಿ, 8 1 9, 3ರಾಗ 9 ಕಳೆಯಕ್ಕೆ ಬರೋಂಗಿಲ್ಲ. 10ರಾಗ 9 ಕಳೀರಿ 1 3 ಕೂಡಿಸ್ಕೊರಿ 4. ಇದು ಈಸಿ ಟ್ರಿಕ್ಸನ್ನು ನೀವು ನೋಡ್ತಾ ಇದ್ದೀರಿ. 10 ಕಳೆದಾಗ 1 ಕೊಡ್ರಿ, 9 1 10, 2ರಾಗ 10 ಕಳೆಯಕ್ಕೆ ಬರೋಣ. 10ರಾಗ 10 ಕಳೆದ್ರೆ 0 0 2 ಕೂಡಿಸ್ರಿ 2, ಕ್ಯಾರಿ 1. ನೋಡಿ ಇಲ್ಲಿ 0 ಐತಿ 1 ಐತಿ ಕೂಡಿಸ್ತೀರಿ. 0 ಒಳಗೆ 1 ಕಳೆಯಕ್ಕೆ ಬರೋಲ್ಲ. 10ರಾಗ 1 ಕಳೆದ್ರೆ 9, ಕೈಲ 1 ಪಾಯಿಂಟ್ ಐತಿ ಪಾಯಿಂಟ್ ಕೊಡ್ರಿ. 7ರಾಗ 1 ಕಳೆದ್ರೆ 6. ಈ ರೀತಿ ಕಳೆಯೋ ಲೆಕ್ಕ ಆರಾಮಾಗಿ ಮಾಡ್ಬೋದು. ಇದು ದಶಮಾಂಶಗಳ ವ್ಯವಕಲನ. ಇನ್ನೊಂದು ಉದಾಹರಣೆಯನ್ನು ಇಲ್ಲಿ ನೋಡೋಣ. ಇಲ್ಲಿ ನೋಡ್ರಿ, ಬೇರೆ ಸಂಖ್ಯೆ ತಗೊಂಡಾಗ -90998 ಒಂದು ಸಂಖ್ಯೆ ಇದೆ ಅಂತ ತಿಳ್ಕೊಡ್ರಿ. 17.049 1.998 0 ಕೊಡ್ರಿ. ಇಲ್ಲಿ 0 ಕೊಡ್ರಿ ಮೈನಸ್. ಕಳಿ ಲೆಕ್ಕ ಹೆಂಗೆ ಮಾಡ್ತೀರಿ ಹಂಗೆ ಮಾಡಬೇಕು. 10ರಾಗ 8 ಹೋದ್ರೆ 2, ಕೈಲ 1 9 1 10, 10ರಾಗ 10 ಹೋದ್ರೆ 0 0ದೊಳಗೆ 0 ಕೊಡ್ಸ್ರಿ 0. ಮತ್ತು ಕೈಲ 1 ಕೊಡ್ತೀರಿ. 10ರಾಗ ಯಾವಾಗ ಕಳೆದಿರ್ತೀರಿ 1 ಕೈಲ ಕೊಡ್ರಿ. 9 1 10, 10ರಾಗ 10 ಹೋದ್ರೆ 0 9 ಹಂಗೆ ಬಂತು. ಕೈಲ 1 0 1 ಕೂಡಿಸ್ರೆ 1 ಆಯಿತು. 4ರಾಗ 1 ಕಳೆದ್ರೆ 3. ಇಲ್ಲೇ 10ರಾಗ ಕಳೆದಿಲ್ಲ, ಕೈಲ ಬರೋದಿಲ್ಲ. 10ರಾಗ 9 ಕಳಿತೀರಿ 1 0 ಕೂಡಿಸ್ರೆ 1 ಆಯ್ತು. ಕೈಲ 1 1 1 ಕೂಡಿಸ್ಕೋತೀರಿ. 7ರಾಗ 2 ಕಳೆದ್ರೆ 5, ಪಾಯಿಂಟಿಗೆ ಇಲ್ಲೇ ಪಾಯಿಂಟ್ ಕೊಟ್ಟಿರಬೇಕು, ಇಲ್ಲಿ 1. ಈ ರೀತಿ ಕಳೆಯೋ ಲೆಕ್ಕನೂ ಸಹಿತ ಆರಾಮಾಗಿ ಮಾಡ್ಬೋದು. ಈಗ ನೆಕ್ಸ್ಟ್ ಬರುವಂಥದ್ದು ಗುಣಾಕಾರ, ದಶಮಾಂಶಗಳ ಗುಣಾಕಾರ. ಇಲ್ಲಿ ಸಿಂಪಲ್ ಐತಿ. ಗುಣಾಕಾರ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡಬೇಕು. ಒಂದು ಈಸಿ ಲೆಕ್ಕ ತಗೊಂಡಾಗ 0 ಪಾಯಿಂಟ್, ಈಗ ಮೊದಲ ಒಂದೇ ಕಡೆ ಪಾಯಿಂಟ್ ಇದ್ದಿದ್ದು ನೋಡ್ರಿ. ಈಗ 4 ಐತೆ ಅಂತ ಇಟ್ಕೊಳ್ರಿ. 3.21 4 × 4 4 1 4 4 2 8 4 3 12. ಪಾಯಿಂಟ್ ಮುಂದಿನ ಅಂಕಿಗಳನ್ನ ಎನಿಸ್ಬೇಕು. ಪಾಯಿಂಟ್ ಮುಂದೆ ಅಂಕಿಗಳು ಎಷ್ಟು ಅದಾವೆ ರೀ? 2 ಅದಾವೆ. 2 ಅಂಕಿ ಬಿಟ್ಟು ಕೊಡಬೇಕು. ಅಂದರೆ 12.84. ಪೂರ್ತಿ ಇದು ಓದುವಂಥ ಪದ್ಧತಿ ನಿಮ್ಮ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ. ಪಾಯಿಂಟ್ಗಿಂತ ಮೊದಲಿಂದು ಪೂರ್ಣ ಸಂಖ್ಯೆ ಅದನ್ನು ಪೂರ್ತಿಯಾಗಿ ಓದ್ತೀರಿ. ಅಂದರೆ 12 ಅಂದರೆ 12 ಅಂತ ಓದ್ತೀರಿ. ಇಲ್ಲಿ ಒಂದೊಂದು ಅಂಕಿಯನ್ನು ಒಂದೊಂದು ಡಿಜಿಟನ್ನು ಓದ್ತೀರಿ. 12.84 ಅಂತೇಳಿ. ಕನ್ನಡದಾಗಾದ್ರೆ 12.84 ಅಂತ ಓದ್ತೀರಿ. ಈಗ ಇನ್ನೊಂದು ಉದಾಹರಣೆ. ಈಗ ಗುಣ್ಯ ಮತ್ತು ಗುಣಕ ಎರಡೂ ಕಡೆ ನಮಗೆ ಪಾಯಿಂಟ್ ಐತು ಅಂದ್ರೆ ಯಾವ ರೀತಿ ಮಾಡಬೇಕು? 0.000 ಹಿಂಗೇನೋ ಐತೆ ಅಂತ ಇಟ್ಕೋರಿ. ಈಗ 3 1 ಐತೆ ಅಂತ ಇಟ್ಕೊ. ಈಸಿ ನಿಮಗೆ ಗೊತ್ತಾಗೋಸಲ್ಲ. ಗುಣಾಕಾರ ನಮ್ಗೆ ಕಲ್ತೀವಿ ಗೊತ್ತೈತಿ. ಪಾಯಿಂಟ್ ಇಲ್ದಾಗ ಯಾವ ರೀತಿ ಗುಣಾಕಾರ ಮಾಡ್ತೀವಿ ಅದೇ ರೀತಿ ಮಾಡಬೇಕು. ಪಾಯಿಂಟ್ ಯಾವ ರೀತಿ ಕೊಡಬೇಕು ನೋಡಿರಿ. ಇಲ್ಲಿ 1ರಿಂದ ಗುಣಾಕಾರ ಮಾಡಿ ಇದಾಗ ಬಂತು ರೀ 6 2 1 2 ಪ್ಲಸ್ 3 2 6 3 1 3 3 2 6 3 6 18. ಇಷ್ಟಂತೂ ನಮ್ಗೆ ಗೊತ್ತಾಗಿರ್ತದೆ. ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡು ನಾವು ಮನಸ್ಸನ್ನ ಇಟ್ಕೊಂಡು ಮಾಡಬೇಕು. 2 7 5 12 9 1 ಇದು ಬಂತು. ಈಗ ಪಾಯಿಂಟ್ ಎಲ್ಲಿ ಕೊಡೋದಪ್ಪ ಅಂದರೆ ಪಾಯಿಂಟ್ ಮುಂದಿನ ಅಂಕಿ ಎಣಿಸಿ 1 2 3
4 5 6 7 ನೋಡಿರಿ 1 2 3 4 5 6 ಇನ್ನೊಂದು ಹೆಂಗೆ ಮಾಡೋದ್ರಿ ನೋಡಿರಿ ಇಲ್ಲಿ ಪಾಯಿಂಟ್ ಮುಂದೆ ಅಂಕಿಗಳು ಎಣಿಸ್ಕೋತೀರಿ 1 2 3 4 5 6 7 ಎಲ್ಲ ಅಂಕಿಗಳನ್ನ ಎಣಿಸ್ಬೇಕು ಪಾಯಿಂಟ್ ಮುಂದಿನ ಇಲ್ಲಿ 3 ಅದಾವೆ ಇಲ್ಲಿ 4 ಅದಾವೆ 7 ಆಯಿತು ಇಲ್ಲಿ ನಮ್ಗೆ ಇರೋದು 6 ಅಂಕಿ ಅದಾವೆ ಪಾಯಿಂಟ್ ಹೆಂಗೆ ಕೊಡೋದಪ್ಪ ಅಂದ್ರೆ ಒಂದು ಎಕ್ಸ್ಟ್ರಾ 0 ಕೊಡಬೇಕು 0 ಕೊಟ್ಟ ಪಾಯಿಂಟ್ ಕೊಡಬೇಕು ಈಗ ನಿಮ್ಮದು ಸರಿಯಾದ ಉತ್ತರ ಈ ಪಾಯಿಂಟ್ ಈ 0 ನಮಗೆ ಲೆಕ್ಕಕ್ಕಿಲ್ಲ ಈ ಪಾಯಿಂಟ್ ಕಾಣಲಿ ಅಂತ ಬರ್ದೀವಿ ಅಂತ ಇಟ್ಕೊರಿ ಹಾಗಾದ್ರೆ ಎಷ್ಟು ಆಯ್ತು ನೋಡಿರಿ 1 2 3 4 5 6 7 ಬಿಟ್ಟು ಪಾಯಿಂಟ್ ಕೊಡ್ತಾರೆ ಈ ಸರ್ ಮುಂದೆ ಕೊಟ್ಟರೆ ನಡೀತೈತೆ ಮುಂದೆ ಕೊಟ್ಟರೆ ಬೆಲೆ ಇರೋಂಗಿಲ್ಲ ಬೆಲೆ ಬರಬೇಕಾಗಿತ್ತು ನಮಗೀಗ ಅದಕ್ಕೆ ಫಸ್ಟಿಗೆ ನಾವು ಸೊನ್ನೆಗಳು ಕೊಡಬೇಕು ಗುಣಾಕಾರ ಮಾಡಿ ಸೊನ್ನೆಗಳನ್ನ ಫಸ್ಟಿಗೆ ಕೊಡಬೇಕು ಎಕ್ಸ್ಟ್ರಾ ಬೇಕಾಗಿದ್ದು ಅಂದರೆ ಯಾಕೆ ಪಾಯಿಂಟ್ ಮುಂದೆ 7 ಅಂಕಿ ಅದಾವು ಇಲ್ಲಿ ಪಾಯಿಂಟ್ ಅಂಕಿಗಳು 6 ಅದಾವು ನಾವು 7 ಮಾಡ್ಕೋಬೇಕಾಗಿತ್ತು ಇಲ್ಲಿ 0 ಕೊಟ್ಟರೆ 7 ಆಗ್ತೈತೆ ಆದರೆ ಬೆಲೆ ಇರೋಂಗಿಲ್ಲ ಇಲ್ಲಿ ಎಷ್ಟು 0 ಕೊಟ್ಟರು ಅದಕ್ಕೆ ಬೆಲೆ ಇರೋಂಗಿಲ್ಲ ಅದಕ್ಕೆ ನಾವು ಫಸ್ಟಿಗೆ 0 ಕೊಡಬೇಕು ಈ 0 ಲೆಕ್ಕಕ್ಕೆ ಇರೋಂಗಿಲ್ಲ ಇದು ಪಾಯಿಂಟ್ ಕಾಣಲಿ ಅಂತ ಬರೆದಿರ್ತೈತಿ ಈ ರೀತಿ ನಾವು ಗುಣಾಕಾರ ಲೆಕ್ಕಗಳನ್ನ ಮಾಡ್ಬೋದು ನೆಕ್ಸ್ಟು ಇನ್ನೊಂದು ಲೆಕ್ಕ ಗುಣಾಕಾರ ಉದಾಹರಣೆ 0.21 ಐತೆ ಅಂತ ಇಟ್ಕೊರಿ ಇಂಟು 0.000 ಕೊಡೋಣ ಈಗ 1 1 ಕೊಡೋಣ ನಿಮ್ಗೆ ಈಸಿ ಗೊತ್ತಾಗೋ ಸಲುವಾಗಿ 11 ಒಂದಲೇ 11 11 11 ಒಂದಲೇ 11 ಆಯಿತು ಕೆಲ ಒಂದು 11 ಎರಡಲೇ 22 ಒಂದು 23 ಆಯಿತು ನೋಡಿ ಈಗ ಪಾಯಿಂಟ್ ಮುಂದೆ ಎಷ್ಟು ಅಂಕಿ ಅದ ನೋಡಿ 1 2 3 4 5 6 7 ಇಲ್ಲಿ 7 ಬಂತು 1 2 3 4 5 6 7 ಪಾಯಿಂಟ್ ಈ 0 ನಮಗೆ ಲೆಕ್ಕಕ್ಕಿಲ್ಲ ಇದು ಪಾಯಿಂಟ್ ಕಾಣಲಿ ಅಂತ ಬರೆದಿರ್ತೈತಿ ಇಷ್ಟು ನೆನಪಿಟ್ಕೊಂಡ್ರೆ ನಾವು ಗುಣಾಕಾರ ಲೆಕ್ಕಗಳನ್ನ ದಶಮಾಂಶದ ಗುಣಾಕಾರ ಲೆಕ್ಕಗಳನ್ನ ಆರಾಮಾಗಿ ಮಾಡ್ಬೋದು ಭಾಗಾಕಾರ ಇಲ್ಲೊಂದು ಸ್ವಲ್ಪ ಕನ್ಫ್ಯೂಷನ್ ಐತೆ ಭಾಗಾಕಾರ ಲೆಕ್ಕ ಯಾವ ರೀತಿ ಮಾಡಬೇಕು ಒಂದು ಉದಾಹರಣೆ ಮೂಲಕ ನೋಡೋಣ ಈಗ 92.32 ಐತೆ ಅಂತ ಇಟ್ಕೊರಿ ಇಲ್ಲಿ 4ರಿಂದ ಭಾಗಿಸಾಕತ್ತೀರಿ 4 2 8 ಇದು ಭಾಳ ಈಸಿ ಇರುವಂಥದ್ದು 1 ಉಳಿತು 2 ಇಸ್ಕೊತೀರಿ 4 3 12 ಈಗ ನೋಡಿ ಪಾಯಿಂಟ್ ಐತಿ ಪಾಯಿಂಟ್ ಕೊಟ್ಬಿಡ್ರಿ ಮುಂದಿನ ಅಂಕಿ ತೊಗೋರಿ ನೋಡಿ ಈಗ 4ಕ್ಕಿಂತ 3 ಚಿಕ್ಕದು ಅಂದರೆ 4 ಒಂದಲೇನ 4 ಐತಿ ಹೆಂಗಂದ್ರೆ ನಾವು 0 ಕೊಡ್ತೀವಿ ಭಾಗಾಕಾರ ಹೆಂಗೆ ಮಾಡ್ತೀರಿ ಅದೇ ರೀತಿ ಮಾಡ್ತೀರಿ 0 ಇಂಟು ಮಾಡಿದ್ರೆ 3 ಬಂತು ಮುಂದಿನ ಅಂಕಿ 2 ತೊಗೋತೀರಿ 4 8 32 ನೋಡಿರಿ ಆರಾಮಾಗಿ ನಾವು ಭಾಗಾಕಾರ ಲೆಕ್ಕ ಮಾಡ್ಬೋದು ಇದು ಬೇಸಿಕ್ ದಶಮಾಂಶದಲ್ಲಿ ಬೇಸಿಕ್ ಅಂತ ನಿಮಗೆ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಮುಂದಿನ ಹಂತದಲ್ಲಿ ಮತ್ತೆ ಹೇಳೋಣ ಈಗ ಇನ್ನೊಂದು ಲೆಕ್ಕ ಒಂದು ಸಂಖ್ಯೆಯನ್ನು ತಗೋಣ ಐತೆ ಅಂತ ಇಟ್ಕೊಡ್ರಿ 13ರಿಂದ ಭಾಗಿಸ್ರಿ 13 ಒಂದಲೇ ಹಿಂಗೆ ಎಣಿಸ್ಕೋತ ಹೋಗ್ತೀರಿ ಮಕ್ಕಿ 13 7 91 13 8 100 ದೊಡ್ಡದಕ್ಕತೆ ನಮ್ಗೆ 13 7 91 7 ಉಳಿತ್ರಿ ಮುಂದಿನ ಪಾಯಿಂಟ್ ಐತಿ ಪಾಯಿಂಟ್ ಕೊಡ್ರಿ ಉತ್ತರ ಜಾಗ ಭಾಗಲಬ್ಧ ಜಾಗದಾಗ ಪಾಯಿಂಟ್ ಕೊಡಬೇಕು 3 ಇಳಿಸ್ಕೋತೀರಿ 13 5 65 13 6 78 ಆಕತಿ 13 5 65 8 ಉಳಿತು 0 ನೆಕ್ಸ್ಟ್ ಮುಂದೆ 1 ತೊಗೋತೀರಿ 13 7 91 ಅನ್ನೋದಿದೆ 13 6 78 3 ಉಳಿತು 0 ಮತ್ತು 4 ತೊಗೋತೀರಿ 13 3 39 ಆಕತಿ 13 2 26 ಈ ರೀತಿ ನಾವು ಲೆಕ್ಕಗಳನ್ನ ಭಾಗಾಕಾರ ಲೆಕ್ಕಗಳನ್ನ ಸುಲಭವಾಗಿ ಮಾಡ್ಬೋದು ಇಲ್ಲೇನು ಟೆನ್ಷನ್ ಇಲ್ಲ ಪಾಯಿಂಟ್ ಎಲ್ಲಿ ಬರ್ತೈತಿ ಪಾಯಿಂಟ್ ಮುಂದಿನ ಅಂಕಿ ತೊಗೊಳೋಕ್ಕಿಂತ ಪಾಯಿಂಟ್ ಯಾವಾಗ ಬರ್ತೈತಿ ಅದೇ ಪಾಯಿಂಟನ್ನು ಭಾಗಲಬ್ಧ ಬರೀ ಜಾಗದಾಗ ಬರೆದ್ರೆ ಸಾಕು ಈ ರೀತಿ ಭಾಗಾಕಾರ ಲೆಕ್ಕಗಳನ್ನ ಸುಲಭವಾಗಿ ಮಾಡ್ಬೋದು